ಓಕೆ, ಈಗ ಕಾಂಗ್ರೆಸ್ನವರು ನಮ್ಮ ರಾಜ್ಯಕ್ಕೆ ಏನೂ ಕೊಡಲಿಲ್ಲ ಅಂತ ಇದ್ದಾರೆ. ಬಿಜೆಪಿ ಅವರು ಇಲ್ಲ ಅತ್ಯದ್ಭುತವಾದಂತಹ ಬಡ್ಜೆಟ್ ಇದು ನೋಡಿ, ಓದುವಂತಹ ಮಕ್ಕಳಿಗೆ, ಹೆಣ್ಣುಮಕ್ಕಳಿಗೆ ಯಾವ್ಯಾವ ರೀತಿ ಅನುಕೂಲವನ್ನು ಮಾಡಿಕೊಡ್ತಾ ಇದ್ವಿ ನಾವು. ಆಮೇಲೆ ಬರೀ ಕೊಡೋದು ಮಾತ್ರ ಅಲ್ಲ ರೀ ಬಡ್ಜೆಟ್ ಅಂದರೆ, ನಾವು ದೂರದೃಷ್ಟಿಯನ್ನು ಇಟ್ಕೊಂಡಿದ್ದೀವಿ, ವಿಕಸಿತ ಭಾರತದ ಕಡೆಗೆ ಹೆಜ್ಜೆ ಆಗ್ತಾ ಇದ್ದೀವಿ ಅಂತ ಬಿಜೆಪಿಯ ಸಮರ್ಥನೆ. ಹಾಗಾದರೆ ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ವಕ್ತಾರರು ಇದನ್ನ ಸಮರ್ಥನೆ ಮಾಡ್ಕೊಳ್ಳೋರು ಮತ್ತು ಈ ಬಜೆಟ್ ಸರಿ ಇಲ್ಲ ಅನ್ನೋರು ಏನೇನು ಮಾತಾಡ್ತಾರೆ ನೋಡ್ತಾ ಹೋಗೋಣ. ನನ್ನ ಜೊತೆ ಗೆಸ್ಟ್ಗಳಿದ್ದಾರೆ, ವೆಲ್ಕಮ್ ಮಾಡ್ಕೊಳ್ತೀನಿ. ಬಿಜೆಪಿ ವಕ್ತಾರಾಗಿ ಪ್ರಕಾಶ್ ಮಂಡೋತ್ ಇದ್ದಾರೆ. ಧನ್ಯವಾದಗಳು ಸರ್ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ, ಸ್ವಾಗತ ನಿಮಗೆ. ಇನ್ನು ಕಾಂಗ್ರೆಸ್ ವಕ್ತಾರರು ನಂದನ್ ಕಶ್ಯಪ್ ಅವರಿದ್ದಾರೆ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಆ್ಯಂಡ್ ರವೀಂದ್ರ ಕೋರೆ, FKCCI ಅವರ ಅಧ್ಯಕ್ಷರು. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ನಿಮಗೂ ಕೂಡ ಸ್ವಾಗತ. ಓಕೆ ಬಂದೆ ಸರ್ ನಿಮ್ಮ ಹತ್ರ. ನಂದನ್ ಅವರೇ, ಹೇಗೆ ನೋಡ್ತೀರಿ ಈ ಒಂದು ಬಡ್ಜೆಟ್ನ? ನೋಡಿ ಮೇಡಮ್, ಈ ಬಡ್ಜೆಟ್ಟು ರಾಜ್ಯಕ್ಕೆ ಸಿಕ್ಕಿರುವುದು ಖಾಲಿ ಚೊಂಬಿಲ್ಲ. ನನ್ನ ಹತ್ರ ಇದೇ ನೋಡಿ ತೋರಿಸ್ತಾ ಇದ್ದೀನಿ, ಖಾಲಿ. ನಮ್ಮ ರಾಜ್ಯಕ್ಕೆ ಬರುವಂಥ ತೆರಿಗೆ ಹಣದಲ್ಲಿ ನಾವು ಏನು ಕೊಡ್ತೀವೋ, 100 ರೂಪಾಯಿ ಕೊಟ್ಟರೆ ನಮಗೇನು ಬಿಹಾರ, ಉತ್ತರ ಪ್ರದೇಶಕ್ಕೆ ಹೇರಳವಾಗಿ ಹೋಗ್ತಿದೆಯೋ, ನಮ್ಮ ರಾಜ್ಯಕ್ಕೆ ಬರ್ತಾ ಇರೋದು ಇದು ಖಾಲಿ ಗ್ಲಾಸು, ಖಾಲಿ ಚೊಂಬು, ಖಾಲಿ ಅಂತ ನಾವು ಹೇಳೋಕೆ ಬಯಸ್ತೀವಿ ಮೇಡಮ್. ಏನು ಸಿಕ್ಕಿಲ್ಲ. ಎಕ್ಸ್ಪ್ಲನೇಷನ್ ಸಾಕಾ ಅಥವಾ ನಾನು ಕಂಟಿನ್ಯೂ ಹೇಳ್ತೀನಿ ಮೇಡಮ್, 2-3 ನಿಮಿಷ ಕೊಟ್ಬಿಡಿ. ನೋಡಿ, ಇವಾಗ ಏನೋ ಟ್ರೈನ್ ಬಿಟ್ಟಿದೀವಿ ಅಂತ ಹೇಳ್ತಾರೆ ಇವ್ರು. 11 ವರ್ಷದಿಂದ ಬಿಡ್ತಾ ಇರೋದು ನರೇಂದ್ರ ಮೋದಿ, ಅಮಿತ್ ಶಾ, ನಿರ್ಮಲಾ ಸೀತಾರಾಮನ್ ನಿಜವಾಗ್ಲೂ ಟ್ರೈನ್ ಬಿಡ್ತಾ ಇದ್ದಾರೆ. ಸುಳ್ಳು ಹೇಳ್ಕೊಂಡು ರಸ್ತೆಯಲ್ಲಿ ಓಡಾಡ್ತಾ ಇದ್ದಾರೆ ಟ್ರೈನ್ ಬಿಟ್ಕೊಂಡು. ನಮ್ಮ ಹಳ್ಳಿ ಕಡೆ ಗಾದೆ ಭಾಷೆಯಲ್ಲಿ ಹೇಳ್ತಾರೆ, ರೈಲ್ ಬಿಡೋದು ಅಂದ್ರೆ ಸುಳ್ಳು ಹೇಳೋದು ಅಂತ. ಏನೋ 2 ರೈಲ್ ಕೊಟ್ಬಿಟ್ಟಿದ್ದೀನಿ ಹೈದರಾಬಾದ್ಗೆ, ಬೆಂಗಳೂರಿಗೆ, ಚೆನ್ನೈಗೆ, ಬೆಂಗಳೂರಿಗೆ ಟ್ರೈನ್ ಕೊಟ್ಬಿಟ್ಟಿದ್ದೀನಿ ಅಂತ ಹಳ್ಳಿ ಭಾಷೆಯಲ್ಲಿ ಹೇಳ್ದಂಗೆ ನಾವು ರೈಲ್ ಬಿಡ್ತಾ ಇದೀವಿ ಸುಳ್ಳು ಹೇಳ್ಕೊಂಡು ತಿರುಗ್ತಾ ಇದ್ದಾರೆ. 3ನೇದು ಮೇಡಮ್, ರಾಜ್ಯದಲ್ಲಿ ನಾವು ಹೋರಾಡ್ತಿರುವುದು 14th, 15th, 16th ಫೈನಾನ್ಸ್ ಕಮಿಷನ್ದು ಒಂದು ದೊಡ್ಡ ಹೋರಾಟ ನಡೀತಾ ಇದೆ ಕಳೆದ ಒಂದು 3-4 ವರ್ಷದಿಂದ ಮೇಡಮ್. ನಿಮಗೆ ಗೊತ್ತು, ನಿಮ್ಮ ವಾಹಿನಿಯಲ್ಲಿ ಒಂದು 10-15 ಬಡ್ಜೆಟ್ಗಳಲ್ಲಿ ಡಿಬೇಟ್ಗಳಲ್ಲಿ ನಾನು ಭಾಗವಹಿಸಿ ನೀವು ಮಾತಾಡಿದ್ದೀರಾ. ಈ ಗ್ರೇವ್ ಇಂಜಸ್ಟಿಸ್ನ ಇನ್ನೂ ಸಹ ಈ ಬಡ್ಜೆಟ್ಟಲ್ಲಿ ಅವರು ಅಡ್ರೆಸ್ ಮಾಡಿಲ್ಲ. ಇವರದೇ 16th ಫೈನಾನ್ಸ್ ಕಮಿಷನ್ ಅವರು, ನೀತಿ ಆಯೋಗದವರು ರಿಪೋರ್ಟ್ ಪ್ಲೇಸ್ ಮಾಡ್ತಾರೆ. ಗ್ರೇವ್ ಇಂಜಸ್ಟಿಸ್ ಇದೆ ಕರ್ನಾಟಕಕ್ಕೆ, 1,25,000 ಕೋಟಿ ಕೋತಾಗಿದೆ, ನೀವು ಅದನ್ನು ಕೊಡಬೇಕು ಅಂತ ಅವರು ನೀತಿ ಆಯೋಗದವರು ಹೇಳಿದ್ದಾರೆ. ಅದನ್ನ ಅಡ್ರೆಸ್ ಮಾಡಿಲ್ಲ. ಏನೋ ಒಂದು ಪಾಯಿಂಟ್ ನೋಡಿ 0.4% ಮೇಡಮ್, 0.4%. ಆದ್ರೆ ಕೊಡಬೇಕಾಗಿರೋದು 1.5%. ಸಮಾಧಾನಕರ ಬಹುಮಾನ ಅಂತೀರಾ? ಇಲ್ಲ ನೋಡಿ, ಅದನ್ನು ಕನ್ಸಿಡರ್ ಮಾಡಲ್ವಾ? ಇಲ್ಲ ಸಮಾಧಾನ ಎಲ್ಲ ಇಲ್ವಲ್ಲ ಮೇಡಮ್. ನಮ್ಮ ರಾಜ್ಯಕ್ಕೆ ಬರ್ಬೇಕಾಗಿರೋ ನಮ್ಗೆ ಅವ್ರಿಗೆ ರೆಕಮೆಂಡ್ ಮಾಡಿರೋ ದುಡ್ಡು ನಾವು ಕೇಳ್ತಾ ಇದೀವಿ. ನಮ್ಮಿಂದ ನಾವೇನ್ ಕೇಳ್ತಾ ಇಲ್ಲ. ಅವ್ರು ಏನ್ ರೆಕಮೆಂಡ್ 16th ಫೈನಾನ್ಸ್ ಕಮಿಷನ್ ನೀತಿ ಆಯೋಗದವ್ರು ಏನ್ ರೆಕಮೆಂಡ್ ಮಾಡಿದ್ದಾರೆ ಅದನ್ನ ಕೊಡಿ ಸ್ವಾಮಿ ಅಂತ ನಾವು ಕೇಳ್ತಾ ಇದೀವಿ. ಸೆಕೆಂಡು, ರಾಜ್ಯಕ್ಕೆ ಯಾವ್ದಾರ ಬಿಗ್ ಟಿಕೆಟ್ ಪ್ರಾಜೆಕ್ಟ್ ಇದೆಯಾ? ನಮ್ಮ ಕಲ್ಯಾಣ ಕರ್ನಾಟಕಕ್ಕೆ ರಾಯಚೂರಿಗೆ ಏಮ್ಸ್ ಬೇಕು ಅಂತ ನಮ್ಮ ಮುಖ್ಯಮಂತ್ರಿಗಳು, ಅಲ್ಲಿನ ಸಂಸದರು, ಅಲ್ಲಿನ ನಾಯಕರು, ಹೋರಾಟಗಾರರು ಪರಿಯಾಗಿ ಇದು ದೊಡ್ಡ ಹೋರಾಟ ನಡೀತಾ ಇದೆ, ರಾಯಚೂರಲ್ಲಿ ಒಂದು ಏಮ್ಸ್ ಬೇಕು ಅಂತ. ಅದನ್ನ ಅಡ್ರೆಸ್ ಮಾಡಿಲ್ಲ. ಸೆಕೆಂಡು, ನಮ್ಮ ರಾಜ್ಯದಿಂದ 5 ಜನ ಸಂಸದರು ಉನ್ನತವಾದ ಸ್ಥಾನಮಾನದಲ್ಲಿದ್ದಾರೆ. ನಿರ್ಮಲಾ ಸೀತಾರಾಮನ್ ಇರ್ಬೋದು, ಪ್ರಹ್ಲಾದ್ ಜೋಶಿ ಅವರು ಇರ್ಬೋದು, ಕುಮಾರಸ್ವಾಮಿ ಅವರು ಇರ್ಬೋದು. ನಮ್ಮ ಭದ್ರಾ ಮೇಲ್ದಂಡೆ ಯೋಜನೆಗೆ 5,500 ಕೋಟಿ ಕೊಡ್ತೀವಿ ಅಂತ 2022ರಲ್ಲಿ ಇದೇ ನಿರ್ಮಲಾ ಸೀತಾರಾಮನ್ ಅವರು ಹೇಳಿದ್ರು. ಅದ್ರ ಬಗ್ಗೆ ಮಾತಿಲ್ಲ. ಭದ್ರಾ ಮೇಲ್ದಂಡೆ, ಅಪ್ಪರ್ ಭದ್ರಾ ಪ್ರಾಜೆಕ್ಟ್ ನ ನ್ಯಾಷನಲ್ ಪ್ರಾಜೆಕ್ಟ್ ಆಗಿ ಡಿಕ್ಲೇರ್ ಮಾಡಿ ಅಂತ ನಾವು ಪರಿಯಾಗಿ ಬೇಡ್ಕೊಂಡ್ವಿ. ಅದ್ರ ಬಗ್ಗೆ ಮಾತಿಲ್ಲ. ಅಪ್ಪರ್ ಕೃಷ್ಣಾನ ಇದು ನ್ಯಾಷನಲ್ ಪ್ರಾಜೆಕ್ಟ್ ಆಗಿ ಡಿಕ್ಲೇರ್ ಮಾಡಿದ್ವಿ. ಅದ್ರ ಬಗ್ಗೆ ಮಾತಿಲ್ಲ. ಇದು ಮೇಕೆದಾಟ್ ಪ್ರಾಜೆಕ್ಟ್ಗೆ 7 ಕೋಟಿ ಅಂದ್ವಿ, ಅದ್ರ ಬಗ್ಗೆ ಮಾತಿಲ್ಲ. ಇವರದು ಹಸಿ ಸುಳ್ಳಿನ ಬಡ್ಜೆಟ್. ಬರೀ ರಸ್ತೆಯಲ್ಲಿ ರೈಲ್ ಬಿಟ್ಕೊಂಡು ಹೋಗ್ತಿದ್ದಾರೆ. ಅವ್ರು ಹೇಳ್ತಿರೋದೇನು, ನಾವು 2 ರೈಲ್ ಕೊಟ್ಟಿದೀವಿ ಅಂತ. ಅದರ ಅರ್ಥ ನಾವು ರಸ್ತೆಯಲ್ಲಿ 2 ರೈಲ್ ಬಿಟ್ಕೊಂಡು ಹೋಗ್ತಾ ಇದೀವಿ ಅಂತ ಅರ್ಥ ಮೇಡಮ್. ಓಕೆ, ಪ್ರಕಾಶ್ ಮಂಡೋತ್ ಅವರೇ, ಸಾರಿ ಫಾರ್ ದ ಇನ್ಕನ್ವಿನಿಯನ್ಸ್. ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ತಮಗೆ. ಈಗ ಶುರು ಮಾಡ್ಬೋದಾ? ವಿಕಸಿತ ಭಾರತದ ಕಡೆಗೆ ಈ ಒಂದು ಬಡ್ಜೆಟ್ ಅಂತ ಹೇಳಿದ್ರಿ, ಹೆಂಗ್ ನೋಡ್ತೀರಿ ನೀವು? ನೋಡಿ, ನಾನು ಇವತ್ತಿನ ಬಜೆಟನ್ನು ಹೆಂಗೆ ಹೈಲೈಟ್ ಮಾಡ್ತಾ ಇದ್ದೀನಿ, ಹೆಂಗೆ ನಾನು ಫೋಕಸ್ ಮಾಡ್ತೀನಿ ಅಂದರೆ, ಇಟ್ಸ್ ಅ ರಿಫಾರ್ಮ್ ಎಕ್ಸ್ಪ್ರೆಸ್ ಬೈ ನಿರ್ಮಲಾ ಸೀತಾರಾಮನ್. ಮೈ ಫಸ್ಟ್ ರಿಯಾಕ್ಷನ್ ಇಸ್ ದಟ್ ದಿಸ್ ಇಸ್ ಅ ರಿಫಾರ್ಮ್ ಎಕ್ಸ್ಪ್ರೆಸ್. ಯಾಕಂದರೆ ಈ ಬಜೆಟಲ್ಲಿ ನೀವು ನೋಡಿದಾಗ ಸಂಪೂರ್ಣವಾಗಿ ನಾವು ನಮ್ಮ ಸರ್ಕಾರ, BJP ಸರ್ಕಾರ, NDA ಸರ್ಕಾರ ಟುವರ್ಡ್ಸ್
ಗ್ರೋತ್, ದೆನ್ ಪ್ಲಾನಿಂಗ್, ದೆನ್ ರೋಡ್ ಮ್ಯಾಪ್, ವಿಕಸಿತ ಭಾರತಕ್ಕೆ ಏನು ರೋಡ್ ಮ್ಯಾಪ್ ಮಾಡಬೇಕು 2040, ಅದ್ರ ಮೇಲೆ ಈ ಬಜೆಟ್ ಅವಲಂಬಿತ ಆಗಿದೆ. ಅದ್ಮೇಲೆ ಪ್ರೆಸೆಂಟ್ ಮಾಡಿದ್ದಾರೆ. ಅವರು ನೋಡಿ 2 ಮಾತು ತುಂಬ ಚೆನ್ನಾಗಿ ಹೇಳ್ತಾರೆ. ಯಾರು? ನಿರ್ಮಲಾ ಸೀತಾರಾಮನ್ ಅವರು ಬಜೆಟಲ್ಲಿ ರಿಫಾರ್ಮ್ ಓವರ್ ರಿಯೋಟ್ರಿಕ್, ಅಂದರೆ ಚಾತುರ್ಕಾರಿಕತೆ ಅಲ್ಲ, ಪೀಪಲ್ ಆರ್ ಪಾಪ್ಯುಲಿಸಮ್. ನಾವು ಪೀಪಲ್ಗೆ ಜಾಸ್ತಿ ಒತ್ತು ಕೊಟ್ಟಿದ್ದೀವಿ, ಪಾಪ್ಯುಲಿಸಮ್ಗೆ ಕಮ್ಮಿ ಒತ್ತು ಕೊಟ್ಟಿದ್ದೀವಿ ಅಂತ ಅವರು ಓಪನಿಂಗ್ ರಿಮಾರ್ಕ್ಸ್ ಅಲ್ಲೇ ಹೇಳ್ತಾರೆ. ನಾನು ಕರ್ತವ್ಯ ಭವನದಿಂದ ಇವತ್ತು ಈ ಬಜೆಟ್ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ ಅಂತ ಅವ್ರು ಶುರು ಮಾಡಿದ್ರು. ಇವತ್ತು ನೀವು ನೋಡಿ ಅವ್ರು ಹೇಳಿದ್ರು, ನಮ್ಮ ಕರ್ನಾಟಕ, ನಮ್ಮ ಸ್ನೇಹಿತರು ಹೇಳಿದ್ರು, ಏನು ಕರ್ನಾಟಕ ಏನು ಕೊಟ್ಟು, ನಾನು ಲಾಸ್ಟ್ ಬಜೆಟ್ ಹೇಳ್ತಾ ಇದ್ದೀನಿ. ಅವರು ಸೆಂಟ್ರಲ್ ಟ್ಯಾಕ್ಸ್ ಡಿವಲ್ಯೂಷನ್ನು 2013-14ನಲ್ಲಿ 14,375 ಇತ್ತು. ಈ ಸರ್ಕಾರ, ನಮ್ಮ NDA ಮೋದಿ ಸರ್ಕಾರ 51,876 ಕೊಟ್ಟಿದ್ದಾರೆ, 3.6 ಇನ್ಕ್ರೀಸು. ಗ್ರಾಂಟ್ ಇನ್ ಏಡ್ ಸೆಂಟರ್ 2013-14ನಲ್ಲಿ 14,991 crores ಇತ್ತು, ಇವಾಗ 16,000 crore ಟು ದ 25-26 ಪ್ರೊಜೆಕ್ಟೆಡ್. ರೈಲ್ವೆ ಅಲೋಕೇಶನ್ 2013-14ನಲ್ಲಿ 800 ಚಿಲ್ಲರೆ ಕೊಟ್ಟಿತ್ತು, 840 ಕೊಟ್ಟು crores. ಪ್ರತಿ ವರ್ಷನೂ ಅದು ಅಲ್ಲಲ್ಲ, increase ಆಗುತ್ತೆ ಇವಾಗ ಸರ್, ಅದನ್ನ ಏನು- ಒಂದು ನಿಮಿಷ, ನಾನು ಲೆಟ್ ಮಿ ಕಂಪ್ಲೀಟ್, ಐ ಹ್ಯಾವ್ ನಾಟ್ ಡಿಸ್ಟರ್ಬ್ ಯು, Okay, ಪ್ಲೀಸ್ okay. ಮಾತಾಡಬೇಡಿ. Go ahead. ನಾನು ಇವತ್ತು ಲಾಸ್ಟ್ ಬಜೆಟ್ ಅಲ್ಲಿ 7,000